ಹಾಯ್ ಹಲೋ ನಮಸ್ತೆ. ನಾವಿವತ್ತು 10ನೇ ತರಗತಿಯ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು. ನಾನಿಲ್ಲಿ NCERT ಮಕ್ಕಳಿಗೆ ಹಾಗೂ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಈ ಒಂದು ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ರಿಯಲ್ ನಂಬರ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ವಾಸ್ತವ ಸಂಖ್ಯೆಗಳು ಇನ್ ಕನ್ನಡ. ಇಲ್ಲಿ ನಮಗೆ ರಿಯಲ್ ನಂಬರ್ಸಲ್ಲಿ ಸ್ಟಾರ್ಟಿಂಗ್ ಏನು ಗೊತ್ತಿರಬೇಕು ಅಂತಂದ್ರೆ ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ಸ್, rational number and irrational number, and how to find the HCF and LCM. ಹಾಗಾದರೆ ರ್ಯಾಷನಲ್ ನಂಬರ್ ಅಂದರೆ ಏನು, ಇರ್ರ್ಯಾಷನಲ್ ನಂಬರ್ ಅಂದರೆ ಏನು? ರ್ಯಾಷನಲ್ ನಂಬರ್ ಅಂತಂದ್ರೆ ಅ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q. ಯಾವುದೇ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಅಂತಹ ನಂಬರ್ಗಳಿಗೆ ನಾವೇನಂತೀವಿ ಅಂದರೆ ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಇರ್ರ್ಯಾಷನಲ್ ನಂಬರ್, ಅ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q, ಅಭಾಗಲಬ್ಧ ಸಂಖ್ಯೆ ಅಂತ. ಯಾವುದೇ ಒಂದು ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಹೋದರೆ ಆ ಸಂಖ್ಯೆಗಳನ್ನ ನಾವೇನಂತೀವಿ ಅಂತಂದ್ರೆ ಇರ್ರ್ಯಾಷನಲ್ ನಂಬರ್, ಅಭಾಗಲಬ್ಧ ಸಂಖ್ಯೆಗಳು ಅಂತ. ಹಾಗಾದರೆ ಪ್ರೈಮ್ ನಂಬರ್ಸ್ ಅಂದರೆ ಏನು, ಕಂಪೋಸಿಟ್ ನಂಬರ್ಸ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಅಂದರೆ ಅ ನಂಬರ್ಸ್ ವಿಚ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್ ಆ್ಯಂಡ್ ದೋಸ್ 2 ಫ್ಯಾಕ್ಟರ್ಸ್ ಆರ್ 1 ಆ್ಯಂಡ್ ದಟ್ ನಂಬರ್ ಇಟ್ ಸೆಲ್ಫ್. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ನಾವು ಕರಿತಾ ಇದ್ದೀವಿ. ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಯಾವ ಒಂದು ಸಂಖ್ಯೆಯನ್ನು ನಾವು ಅಥವಾ ಯಾವ ಒಂದು ಸಂಖ್ಯೆಗೆ ಕೇವಲ 2 ಅಪವರ್ತನಗಳು ಮಾತ್ರ ಇರುತ್ತವೋ ಆ ನಂಬರ್ಗೆ ನಾವೇನಂತೀವಿ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಕಂಪೋಸಿಟ್ ನಂಬರ್ಸ್, ಅ ನಂಬರ್ ವಿಚ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಯಾವ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿರ್ತಾವೋ ಆ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತಾ ಇದ್ವಿ. ಹಾಗಾದರೆ ಮಕ್ಕಳೇ, ಇವಾಗ ನಾವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಅಬ್ಜೆಕ್ಟಿವ್ ಕ್ವಶನ್ಸ್, MCQ ಕ್ವಶನ್ಸ್ನ ನೋಡ್ತಾ ಬರೋಣ. ಮೊದಲನೆಯ ಪ್ರಶ್ನೆ, ರೂಟ್ 2 ಈಸ್ ಅ ಆರ್ ಆ್ಯನ್. ರೂಟ್ 2 ಒಂದು ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್, ಇಂಟೀಜರ್ಸ್ ಆ್ಯಂಡ್ ನಂಬರ್ ನ್ಯಾಚುರಲ್ ನಂಬರ್. ದ ಕರೆಕ್ಟ್ ಆನ್ಸರ್ ಈಸ್ ಇರ್ರ್ಯಾಷನಲ್ ನಂಬರ್. ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಆಲ್ ನಂಬರ್ ಬಿಲಾಂಗ್ಸ್ ಟು ಇರ್ರ್ಯಾಷನಲ್ ನಂಬರ್. ಇದು ಒಂದು ಅಭಾಗಲಬ್ಧ ಸಂಖ್ಯೆ. ರೂಟ್ 2 ಅನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗುವುದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಇರ್ರ್ಯಾಷನಲ್ ನಂಬರ್. ಅದೇ ರೀತಿ ಎರಡನೆಯ ಪ್ರಶ್ನೆ, 5 minus root 3 is or an. 5 minus root 3, here already you know that root 3 is a irrational number, then 5 minus root 3 also irrational number. ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ. ಮೂರನೆಯ ಪ್ರಶ್ನೆ, ರ್ಯಾಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಈಸ್. ಅಂದರೆ ಈ ಕೆಳಗಿನವುಗಳಲ್ಲಿ ಒಂದು ರ್ಯಾಷನಲ್ ನಂಬರ್ ಯಾವುದು ಅಂತ, ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ನೋಡಲಾಗಿ 5, ಪೈ, ರೂಟ್ 3, 3 ರೂಟ್ 3. ನಮಗೆ ಆಲ್ರೆಡಿ ಗೊತ್ತೈತಿ ರೂಟ್ 3 ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್. 5 ವ್ಯಾಲ್ಯೂ ಅಗೇನ್ 22/7, ವಿಚ್ ಇಸ್ ಆಲ್ಸೋ ರ್ಯಾಷನಲ್ ನಂಬರ್ ಆ್ಯಂಡ್ ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ 5. 5 ಈಸ್ ರ್ಯಾಷನಲ್ ನಂಬರ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಈ ಕೆಳಗಿನವುಗಳಲ್ಲಿ ಯಾವುದು ಇರ್ರ್ಯಾಷನಲ್ ನಂಬರ್ ಅಲ್ಲ ಅಂತ ಕೊಟ್ಟಿದ್ದಾರೆ. ರೂಟ್ 2, ರೂಟ್ 3, ರೂಟ್ 5 ನಾನು ಆಲ್ರೆಡಿ ಮೊದಲನೇ ಪ್ರಶ್ನೆಯಲ್ಲಿ ಹೇಳಿಬಿಟ್ಟಿದ್ದೀನಿ. ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಇವೆಲ್ಲವೂ ಏನು ಅಂದ್ರೆ ಇರ್ರ್ಯಾಷನಲ್ ನಂಬರ್ಗೆ ಉದಾಹರಣೆಗಳು. ಇಲ್ಲಿ ನಮ್ಗೆ ಯಾವುದು ಅಲ್ಲ ಅಂತ ಕೊಟ್ಟಾಗ ರೂಟ್ 9 ಇರುತ್ತೆ. ರೂಟ್ 9 ನಾವು ಏನು ಮಾಡ್ತೀವಿ ಅಂದರೆ 3 ಸ್ಕ್ವೇರ್ ಅಂತ ತೊಗೋಬಹುದು. ರೂಟ್ 2 ಸ್ಕ್ವೇರು ಕ್ಯಾನ್ಸಲ್ ಆದಾಗ 3 ಉಳಿಯುತ್ತೆ. 3 ಅನ್ನೋದೇನು ಅಂತಂದ್ರೆ ಒಂದು ರ್ಯಾಷನಲ್ ನಂಬರ್. ನೆಕ್ಸ್ಟ್ ಮುಂದುವರೆದು ಐದನೆಯ ಪ್ರಶ್ನೆ, ರ್ಯಾಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಈಸ್ ರೂಟ್ 3, ರೂಟ್ 4, ರೂಟ್ 5, ರೂಟ್ 7. ಇಲ್ಲಿ ಅಗೇನ್ ದ ಸರಿಯಾದ ಉತ್ತರ ರೂಟ್ 4. ರೂಟ್ 4 ನಾವಿಲ್ಲಿ 2 ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. 2 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದಾಗ 2 ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ರ್ಯಾಷನಲ್ ನಂಬರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 5 ಈಸ್ ಇರ್ರ್ಯಾಷನಲ್ ನಂಬರ್.
ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪದೇ ಪದೇ ಅದೇ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಸೊ ಹಾಗಾದ್ರೆ ನಿಮ್ಗೆ ಫಸ್ಟ್ ಏನು ಕಾನ್ಸಂಟ್ರೇಟ್ ಏನು ಮಾಡಬೇಕು ಅಂದರೆ ವಿಚ್ ಈಸ್ ರ್ಯಾಷನಲ್ ನಂಬರ್ ಆ್ಯಂಡ್ ವಿಚ್ ಈಸ್ ಇರ್ರ್ಯಾಷನಲ್ ನಂಬರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 7 into 11 into 13 plus 13 is a prime number, irrational number, odd number, composite number. So which is composite number. So what do you mean by composite number? Which has more than 2 factors. And another one definition is composite number means which is a multiplication of prime numbers. And next, prime factorization of 91 is. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡಲಾಗಿ ಸೊ 91 ಅನ್ನೋದು ಒಂದು ಏನಾಗುತ್ತೆ ಅಂತಂದರೆ 13 into 7, 13 7s 91 ಅಂತ. ಸೊ ನೆಕ್ಸ್ಟ್ ದ ನಂಬರ್ಸ್ ಆಫ್ ಪ್ರೈಮ್ಸ್ ಬಿಟ್ವೀನ್ 1 and 10 ಈಸ್. ಇಲ್ಲಿ ಪ್ರೈಮ್ ನಂಬರ್ ಅಂದರೆ ಪ್ರೈಮ್ ನಂಬರ್ ಅಂದರೆ ನಮಗೇನು ಗೊತ್ತೈತಿ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ. 1ರಿಂದ 10ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವು ಅಂತ. ಸೊ ಮೊದಲನೇದಾಗಿ 2, 3, 5, 7. ಸೊ ಒಟ್ಟಾರೆಯಾಗಿ 4 ಪ್ರೈಮ್ ನಂಬರ್ಸ್ ಬರ್ತಾವು. ದೇರ್ ಆರ್ 4 ಪ್ರೈಮ್ ನಂಬರ್ಸ್ ಇನ್ ಬಿಟ್ವೀನ್ 1 and 10. ಓಕೆ, ದ ನೆಕ್ಸ್ಟ್ 10th question is, ಎನಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಪ್ರೊಡಕ್ಟ್ ಆಫ್. ಸೊ ಇಲ್ಲಿ ಕಂಪೋಸಿಟ್ ನಂಬರ್ ಅಂದರೆ ನಾವಿಲ್ಲಿ it is the number, it can be expressed in the product, in the form of product, that is even number, prime number, odd number, square numbers. So that is the correct answer is prime number. And next last question is that 11th question, the prime factorization of 120 is. So prime factorization of 120 is. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಮಾಡಬೇಕು. ಸೊ ಯಾವ ಥರನಾಗಿ ಅಂತಂದ್ರೆ 1 2 0. ಸೊ ಅಂದರೆ 120 ಅಂತ. ಸೊ ಸ್ಟಾರ್ಟಿಂಗ್ 2ನಿಂದ ಹೋಗ್ತೀನಿ. 2 6 12, 1 0 ಆ್ಯಸ್ ಇಟ್ ಈಸ್. 2 3 6, 0 ಆ್ಯಸ್ ಇಟ್ ಈಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 2 15 30, 3 5 15, 5 1. Then the correct answer is 2 cube 3 into 5. 2 cube 3 into 5. And here the correct answer is 2 cube 3 into 5. ಓಕೆ, ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು.